Good evening, children. Welcome to Suchitra Excellent Classes. Today we have learned bilingual medium 4th standard Santur textbook of English for grade 4 part 1 unit 1 Together we can. All question answer in this video completed. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರ್ತಕ್ಕಂತಹ 4ನೆಯ ತರಗತಿಯ ಸಂತೂರ್ ಎನ್ನುವಂಥ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಬರುವಂಥ ಭಾಗ 1ರಲ್ಲಿನ ಮೊದಲನೆಯ ಪಾಠ ಟುಗೆದರ್ ವಿ ಕ್ಯಾನ್. ಈ ಒಂದು ಪಾಠದ ವಿವರಣೆಯನ್ನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಟುಗೆದರ್ ವಿ ಕ್ಯಾನ್ ಈ ಒಂದು ಪಾಠದ ಸಂಪೂರ್ಣ ವಿವರಣೆ ಹಾಗೂ ಅದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ಅದರಲ್ಲಿ ಹೇಳಲಾಗಿದೆ. ಎಲ್ಲರೂ ಕೂಡ ಹೋಗಿ ಆ ವಿಡಿಯೋವನ್ನು ನೋಡಿ. ಹಾಗೆ ಈ ವಿಡಿಯೋದಲ್ಲಿ ಅದೇ ಪಾಠದ ಟುಗೆದರ್ ವಿ ಕ್ಯಾನ್ ಈ ಒಂದು ಪಾಠದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ. ಹಾಗೆ ಸಾಕಷ್ಟು ಆ್ಯಕ್ಟಿವಿಟಿಗಳು ಈ ಒಂದು ಪಾಠದ ನಂತರದಲ್ಲಿ ಬಂದಿವೆ, ಅವುಗಳನ್ನು ಕೂಡ ಕಂಪ್ಲೀಟಾಗಿ ಬಿಡಿಸಲಾಗಿದೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ, ಸರಿನಾ? ಹಾಗಾದರೆ ಇವತ್ತಿನ ದಿನ ನಾವು ಟುಗೆದರ್ ವಿ ಕ್ಯಾನ್ ಈ ಒಂದು ಪಾಠದ ನಂತರದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯುತ್ತಾ ಹೋಗೋಣ ಬನ್ನಿ. ಮೊದಲನೆಯದಾಗಿ ಲೆಟ್ ಅಸ್ ಥಿಂಕ್. ಫಸ್ಟ್ ಒನ್, ಎ, ಆನ್ಸರ್ ದ ಫಾಲೋಯಿಂಗ್. First question, what happens when you join hands with your team? Answer is here. Together we can. Answer the following. What happens when you join hands with your team? Answer, when we join hands with our team, we become stronger together and can achieve our goal with unity and teamwork. Question number 2. Why is helping each other important? Answer, helping each other builds trust, makes tasks easier and ensures no one feels left out. It also helps the team succeed. Next one, B is think and discuss. First question, what makes you feel joyful? Answer, working together with friends, cheering each other on and sharing both win and losses make us feel joyful. Question number 2, can you think of a good activity that you can do together with a friend? Answer, yes, we can play a team sport like football, work on a school projects, or even help cleaning our school playground. Next one, third question, have you ever lost a game? How did you feel? Answer, yes, I lost a game one day. I felt a little sad, but my teammates cheered me up and we still had fun. Fourth question, imagine you are the team leader of a group project and two of your teammates disagreed with each other for some reason. What would you do to unity your team again? Answer, I would listen the both sides calmly, help them understand each other's views, and remind them that we all have a common goal. Then I would encourage them to work together with respect and kindness. Here B is completed. B, think and discuss. 4 questions are here. We are completed the 4 questions. Next one, let us
ಲೆಟ್ ಅಸ್ ಸ್ಪೀಕ್ ಹಿಯರ್. ಇಲ್ಲಿ ನೋಡಿ ಇಬ್ಬರು ಹುಡುಗರಿದ್ದಾರೆ, ಒಂದು ಹುಡುಗ ಒಂದು ಹುಡುಗಿ. ಇವ್ರ ಹೆಸರು ಏನಪ್ಪ ಅಂದ್ರೆ, ಇವಳ ಹೆಸರು ದರ್ಶನ, ಇವಳ ಹೆಸರು ಬೊಕಾಲಿ, ಇವನ ಹೆಸರು ಬೊಕಾಲಿ. ಇವನು ಹೇಳ್ತಾನೆ ಏನಂತ, ದರ್ಶನ, ಐ ಲವ್ ಮೈ ಕಂಟ್ರಿ, ವಿ ಹ್ಯಾವ್ ಡಿಫ್ರೆಂಟ್ ಟ್ರೆಡಿಷನ್ಸ್, ಫುಡ್ ಫೆಸ್ಟಿವಲ್ಸ್ ಆ್ಯಂಡ್ ಲ್ಯಾಂಗ್ವೇಜಸ್, ಬಟ್ ವಿ ಸ್ಟಿಲ್ ಸ್ಟ್ಯಾಂಡ್ ಇನ್ ಯುನಿಟಿ. ನೋಡು, ನಾನು ನನ್ನ ದೇಶವನ್ನು ತುಂಬ ಪ್ರೀತಿ ಮಾಡ್ತೀನಿ. ನನ್ನ ದೇಶದಲ್ಲಿ ನಾವು ಬಹಳಷ್ಟು ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಜನರಿದ್ದಾರೆ. ವಿವಿಧ ರೀತಿಯ ಆಹಾರ ಪದ್ಧತಿಗಳು, ಹಬ್ಬಗಳನ್ನು ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಸಾಕಷ್ಟು ಭಾಷೆಗಳನ್ನು ಮಾತನಾಡುವಂಥ ಇದ್ದಾರೆ. ಆದರೂ ಕೂಡ ನಾವೆಲ್ಲರೂ ಒಂದಾಗಿ ಇರ್ತೀವಿ ಅಂತ ದರ್ಶನಾಗೆ ಬೊಕಾಲಿ ಹೇಳ್ತಾನೆ. ಆಗ ದರ್ಶನ ಏನಂತಾಳೆ, ಎಸ್ ಬೊಕಾಲಿ, ಟುಗೆದರ್ ವಿ ಸ್ಟ್ಯಾಂಡ್ ಇನ್ ಯುನಿಟಿ. ಆಗ ಅವಳು ಕೂಡ ಹೇಳ್ತಾಳೆ, ಹೌದಪ್ಪ ಬೊಕಾಲಿ, ನಾವೆಲ್ಲರೂ ಕೂಡ ಒಂದಾಗಿ ಜೊತೆಯಾಗಿ ನಾವೆಲ್ಲರೂ ಒಟ್ಟಾಗಿ ಇರ್ತೀವಿ ಅಂತ ಹೇಳಿದಾಗ, ರೀಡ್ ವಾಟ್ ಬೊಕಾಲಿ ಆ್ಯಂಡ್ ದರ್ಶನ ಆರ್ ಸೇಯಿಂಗ್. ಟರ್ನ್ ಟು ಯುವರ್ ಫ್ರೆಂಡ್ ಸಿಟ್ಟಿಂಗ್ ಬಿಸೈಡ್ ಯು ಆ್ಯಂಡ್ ಎಕ್ಸ್ಚೇಂಜ್ the conversation with each other. Share what foods and festivals you like the most and say few lines about them. ನೋಡಿ, ಇಲ್ಲಿ ಬೊಕಾಲಿ ಮತ್ತು ದರ್ಶನ ಮಾತಾಡಿರ್ತಕ್ಕಂಥ ಮಾತುಗಳನ್ನ ನೀವು ಕೇಳಿಕೊಂಡು ಏನು ಹೇಳ್ತಾರೆ ಅಂದ್ರೆ, ವಿದ್ಯಾರ್ಥಿಗಳಿಗೆ ನಿಮ್ಗೆ ಹೇಳ್ತಾ ಇದ್ದಾರೆ, ಅವರ ಮಾತುಗಳನ್ನು ಕೇಳಿಕೊಂಡು ನೀನು ಕೂಡ ನಿನ್ನ ಸ್ನೇಹಿತನ ಜೊತೆ ಕುಳಿತುಕೊಂಡು ಅದೇ ರೀತಿ ನಿಮ್ಮ ಒಂದು ಸಂಭಾಷಣೆಯನ್ನು ಆರಂಭಿಸಿರಿ ಅಂತ ಹೇಳ್ತಾರೆ. ಹಬ್ಬಗಳ ಬಗ್ಗೆ ನೀವು ಮಾತಾಡಿ ಅಂತ ಹೇಳಿದಾಗ, ಹಲೋ, ಐ ಆಮ್ ಸುಚಿತ್ರಾ, ಮೈ ಫೇವ್ರೆಟ್ ಫುಡ್ ಈಸ್ ದೋಸಾ, ಮೈ ಫೇವ್ರೆಟ್ ಫೆಸ್ಟಿವಲ್ ಈಸ್ ದಿವಾಲಿ. ನೋಡಿ, ನಾನು ಸುಚಿತ್ರಾ ಇದ್ದೇನೆ, ನನಗೆ ಇಷ್ಟವಾಗಿರ್ತಕ್ಕಂಥ ತಿಂಡಿ ಯಾವುದು ಅಂದರೆ ದೋಸೆ, ಹಾಗೆಯೇ ನನಗೆ ಇಷ್ಟವಾಗಿರ್ತಕ್ಕಂಥ ಹಬ್ಬ ಯಾವುದಪ್ಪ ಅಂದರೆ ದೀಪಾವಳಿ. ಇನ್ ದಿಸ್ ಫೆಸ್ಟಿವಲ್, ಈ ಹಬ್ಬದಲ್ಲಿ ನಾವು ಏನೇನು ಮಾಡ್ತೀವಿ ಅಂದರೆ, ಫೆಸ್ಟಿವಲ್ಸ್ ಆಫ್ ಲೈಟ್ಸ್, ವಿ ವಿಲ್ ವಿಯರ್ ನ್ಯೂ ಡ್ರೆಸ್ ಎಕ್ಸೆಟ್ರಾ, ಲೈಟಿಂಗ್ ದ ದಿಯಾಸ್. ನೋಡಿ, ಆ ಹಬ್ಬದಲ್ಲಿ ನಾವು ಏನೇನು ಮಾಡ್ತೀವಪ್ಪ ಅಂದ್ರೆ, ಮನೆ ತುಂಬ ಒಂದು ಬಣ್ಣಗಳ ದೀಪಗಳನ್ನು ಹಚ್ಚಿರ್ತೀವಿ. ಅಷ್ಟೇ ಅಲ್ಲದೆ ಹೊಸ ಬಟ್ಟೆಗಳನ್ನು ಹಾಕೋತೀವಿ, ಹಾಗೆ ಪಟಾಕಿ ಹೊಡಿತೀವಿ, ದೀಪಗಳನ್ನು ಮನೆ ತುಂಬ ಹಚ್ಚಿರ್ತೀವಿ ಸುತ್ತಲೂ. ಎಷ್ಟು ಚೆನ್ನಾಗಿ ಹಬ್ಬದ ಒಂದು ವಾತಾವರಣ ಇರುತ್ತೆ ಅಲ್ವಾ, ಹಬ್ಬ ಇರುತ್ತೆ. ಈ ಹಬ್ಬ ನನಗೆ ತುಂಬ ಇಷ್ಟ ಅಂತ ಸುಚಿತ್ರ ಹೇಳ್ತಾಳೆ. ಅದೇ ರೀತಿಯಾಗಿ ನೀವೇನು ಮಾಡಬೇಕು, ಕನ್ವರ್ಸೇಷನ್ನ, ಇದು ಫಾರ್ ಎಕ್ಸಾಂಪಲ್ ಅಲ್ವಾ, ಈ ರೀತಿಯಾಗಿ ಮಕ್ಕಳಿಗೆ ನೀವು ಕೂಡ ಕನ್ವರ್ಸೇಷನನ್ನು ಇಲ್ಲಿ ಹಬ್ಬಗಳನ್ನು ಬದಲಾವಣೆ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಹೋಲಿ ಬರೆದ್ರೆ ನಾವು ಇಲ್ಲಿ ಏನು ಮಾಡ್ತೀವಿ, ಬಣ್ಣಗಳು, ಕಲರ್ಸ್, ವೆರೈಟಿ ಆಫ್ ಕಲರ್ಸ್, ವಿ ಯೂಸ್ ವೆರೈಟಿ ಆಫ್ ಕಲರ್ಸ್ ಇಲ್ಲಿ ಬರೀಬಹುದು. ಸರಿನಾ? ಇಲ್ಲಿ ನೋಟ್ ಟು ದ ಟೀಚರ್ ಅಂತ ಇದೆ. ನೆಕ್ಸ್ಟ್ ಒನ್, ಇಲ್ಲಿ ಲೆಟ್ ಅಸ್ ಲರ್ನ್. ಫಸ್ಟ್ ಒನ್, ಎ, look at the pictures and fill in the blanks by using words from the box. One is done for you. ನೋಡಿ, ಇಲ್ಲಿ ಏನು ಮಾಡಲಾಗಿದೆ, ಇಲ್ಲಿ ಒಂದು ಬಾಕ್ಸ್ನಲ್ಲಿ 7 ಶಬ್ದಗಳನ್ನ, 7 ವರ್ಡ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ಇಲ್ಲಿ ಚಿತ್ರವನ್ನು ನೋಡಿ ಏನು ಮಾಡಬೇಕಪ್ಪ ಅಂದ್ರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಈ 7 ಪದಗಳಲ್ಲಿ ಸರಿಯಾಗಿರ್ತಕ್ಕಂಥ ಪದವನ್ನು ಇಲ್ಲಿ ಬರೀಬೇಕು ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಏನು ಮಾಡಿದ್ದಾರೆ, ಒಂದನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಏನಿದೆ ಅಂದರೆ, ಇದು ಫಸ್ಟ್ ಒನ್, ಎ ಬಂಡಲ್ ಆಫ್ ಸ್ಟಿಕ್ಸ್. ನೋಡಿ, ಇಲ್ಲಿ ಕಟ್ಟಿಗೆಗಳ ಒಂದು ಬಂಡಲ್ ಇದೆ, ಅಂದರೆ ಒಂದು ಕಟ್ಟಿಗೆಯನ್ನು ಏನು ಮಾಡಿದ್ದಾರೆ, ಒಂದು ಸ್ವಲ್ಪ ಕಟ್ಟಿಗೆಗಳನ್ನು ಕಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇದನ್ನು ಕೊಡಲಾಗಿದೆ. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಎ ಹರ್ಡ್ ಆಫ್ ಶೀಪ್. ನೋಡಿ, ಇಲ್ಲಿ ಶೀಪ್ ಏನಿದೆ, ಕುರಿಗಳ ಒಂದು ಗುಂಪಿದೆ, ಒಂದೇ ಕುರಿ ಇಲ್ಲ, ಅದಕ್ಕಾಗಿ ಇಲ್ಲಿ ಹರ್ಡ್ ಅನ್ನುವಂಥ ಶಬ್ದವನ್ನು ಬಳಸಲಾಗುತ್ತೆ. ಎ ಹರ್ಡ್ ಆಫ್ ಶೀಪ್. ನೆಕ್ಸ್ಟ್ ಒನ್, ಎ ಪ್ಯಾಕ್ ಆಫ್ wolves. Next one, a bucket of flowers, a grove of trees, a swarm of bees, a chore of boys, a bunch of keys. ಈ ರೀತಿಯಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ 7 ಶಬ್ದಗಳನ್ನ ಇಲ್ಲಿ ಬರೆಯಲಾಗಿದೆ. ನೆಕ್ಸ್ಟ್ ಒನ್, ಡು ಯು ನೋ. ಇಲ್ಲಿ ಒಂದು ಹನಿ ಬೀ ಬಗ್ಗೆ ಹಾಗೆ ಆ್ಯಂಟ್ ಬಗ್ಗೆ ಇಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನೋಡಿ, Honeybees use a waggle dance to communicate
communicate with their hive members. They share the exact location of flowers having nectar, pollen or water sources. Ants also work as a team using signals to find food, depend their colony and build complex nests. ನೋಡಿ ಇಲ್ಲಿ ಹನಿ ಬೀಸ್ ಮತ್ತು ಆ್ಯಂಟ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲಾಗಿದೆ. ನೆಕ್ಸ್ಟ್ ಒನ್ B1. Look at the map given below and pay attention to the various places mentioned in it. ಇಲ್ಲಿ ಕೆಲವೊಂದಿಷ್ಟು ಪ್ಲೇಸ್ಗಳನ್ನು ಕೊಡಲಾಗಿದೆ, ಅವುಗಳನ್ನು ನೋಡೋಣ ಈಗ ಒಂದೊಂದಾಗಿ. ದಿಸ್ ಈಸ್ ಹಾಸ್ಪಿಟಲ್. ದಿಸ್ ಈಸ್ ಏನಿದು ಹಾಸ್ಪಿಟಲ್. ಇದು ಬ್ಯಾಂಕ್. ಹಿಯರ್ ಮಿಡಲ್ ರೋಡ್, ಇಲ್ಲಿ ರೋಡ್ ಇದೆ, ಇಲ್ಲಿ ಹಾಸ್ಪಿಟಲ್ ಇದೆ, ಇದು ಬ್ಯಾಂಕ್. ಇದು ಪೋಸ್ಟ್ ಆಫೀಸ್. ಹೌದಾ? ಹಾಸ್ಪಿಟಲ್ನ ಮುಂದ್ಗಡೆ ಪೋಸ್ಟ್ ಆಫೀಸ್ ಇದೆ, ಬ್ಯಾಂಕ್ನ ಮುಂದ್ಗಡೆ ಸ್ಕೂಲ್ ಇದೆ. ಹೌದಾ? ಇಲ್ಲಿ ಒಂದು ಸ್ಕೂಲ್ ಬಸ್ ಇದೆ. ಪಿಕ್ಚರನ್ನು ನೀಟಾಗಿ ಅಬ್ಸರ್ವ್ ಮಾಡಿ, ನಂತರದಲ್ಲಿ ಕೆಲವೊಂದಿಷ್ಟು ಫಿಲ್ ದ ಬ್ಲ್ಯಾಂಕ್ಸ್ಗಳನ್ನ ಕೊಡಲಾಗಿದೆ, ಇದರ ಆಧಾರದ ಮೇಲೆ ಅವುಗಳನ್ನ ತುಂಬಬೇಕಾಗತ್ತೆ. ಸರಿನಾ? ಇಲ್ಲಿ ಬುಕ್ ಸ್ಟೋರ್, ಹಾಗೆ ಇಲ್ಲಿ ಒಂದು ಚಿಲ್ಡ್ರನ್ ಪಾರ್ಕ್ ಇದೆ ಅಲ್ವಾ? ಇವೆಲ್ಲವುಗಳು ಈ ಚಿತ್ರದಲ್ಲಿ ಬರ್ತಕ್ಕಂಥ ಒಂದು ಸ್ಥಳಗಳಾಗಿವೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅನ್ನೋದನ್ನು ಈಗ ನೋಡೋಣ. Now fill in the blanks with words chosen from the box. ಇಲ್ಲಿ ಬಾಕ್ಸ್ನಲ್ಲಿ 4 ಶಬ್ದಗಳನ್ನು ಕೊಟ್ಟಿದ್ದಾರೆ. ಬಿಹೈಂಡ್, ಬಿಟ್ವೀನ್, ನಿಯರ್, ಇನ್ ಫ್ರಂಟ್ ಆಫ್. ಫಸ್ಟ್ ಒನ್, ದ ಪೋಸ್ಟ್ ಆಫೀಸ್ ಈಸ್ ನಿಯರ್ ದ ಹಾಸ್ಪಿಟಲ್. ನೋಡಿ ಇಲ್ಲೇನಿದೆ ಅಂದ್ರೆ ಪೋಸ್ಟ್ ಆಫೀಸ್ ಎಲ್ಲಿದೆ ಅಂದ್ರೆ ನಿಯರ್ ದ ಹಾಸ್ಪಿಟಲ್, ಹಾಸ್ಪಿಟಲ್ಗೆ ಸಮೀಪದಲ್ಲಿ ಇದೆ ಅಲ್ವಾ? ನೆಕ್ಸ್ಟ್ ಒನ್, ದೇರ್ ಈಸ್ ಬುಕ್ ಸ್ಟೋರ್ ಇನ್ ಫ್ರಂಟ್ ದ ಚಿಲ್ಡ್ರನ್ಸ್ ಪಾರ್ಕ್. ಇಲ್ಲಿ ನೋಡಿ, ಇಲ್ಲಿ ಒಂದು ಬುಕ್ ಸ್ಟೋರ್ ಇದೆ, ಇದು ಚಿಲ್ಡ್ರನ್ ಪಾರ್ಕ್ನ ಮುಂದೆ ಇದೆ ಅಲ್ವಾ? ಚಿಲ್ಡ್ರನ್ ಪಾರ್ಕ್ನ ಮುಂದೆ ಇದು ಇರೋದ್ರಿಂದ ಇನ್ ಫ್ರಂಟ್ ಆಫ್ ಅನ್ನುವಂಥ ಶಬ್ದ ಬಳಸಬೇಕು. ಇನ್ನು ದ ಬ್ಯಾಂಕ್ ಈಸ್ ಬಿಹೈಂಡ್ ದ ಸ್ಕೂಲ್. ನೋಡಿ, ಬ್ಯಾಂಕ್ ಎಲ್ಲಿದೆ? ಇಲ್ಲಿದೆ. ಹೌದಾ? ಇದು ಶಾಲೆ, ಸ್ಕೂಲ್ನ ಹಿಂದೆ ಬ್ಯಾಂಕ್ ಇದೆ. ಬಿಹೈಂಡ್ ಅಂದರೆ ಹಿಂದೆ ಅಲ್ವಾ? ದ ಬ್ಯಾಂಕ್ ಈಸ್ ಬಿಹೈಂಡ್ ದ ಸ್ಕೂಲ್. ಇದರ ಹಿಂದೆ ಇರೋದ್ರಿಂದ ಅದನ್ನು ಬಿಹೈಂಡ್ ಅನ್ನೋ ಶಬ್ದ ಇಲ್ಲಿ ಬಳಸಬೇಕು. ಇನ್ನು ಕೊನೆಯದಾಗಿ, ದೇರ್ ಈಸ್ ಆ್ಯನ್ ಆ್ಯಂಬುಲೆನ್ಸ್ ಬಿಟ್ವೀನ್ ದ ಪೋಸ್ಟ್ ಆಫೀಸ್ ಆ್ಯಂಡ್ ದ ಹಾಸ್ಪಿಟಲ್. ನೋಡಿ, ಒಂದು ಆ್ಯಂಬುಲೆನ್ಸ್ ಇದೆ. ಎಲ್ಲಿದೆ? ಇಲ್ಲಿ ಹಾಸ್ಪಿಟಲ್ ಮುಂದ್ಗಡೆ ಇದೆ. ಅಲ್ಲಿ ನೋಡಿ, ಒಂದು ಪೋಸ್ಟ್ ಆಫೀಸ್ ಮತ್ತು ಹಾಸ್ಪಿಟಲ್. ಪೋಸ್ಟ್ ಆಫೀಸ್ ಮತ್ತು ಹಾಸ್ಪಿಟಲ್ ಇವೆರಡರ ಮಧ್ಯದಲ್ಲಿ ಅದು ಇದೆ ಅಲ್ವಾ? ಪೋಸ್ಟ್ ಆಫೀಸ್ ಮತ್ತು ಹಾಸ್ಪಿಟಲ್ನ ಮಧ್ಯದ ರೋಡಿನಲ್ಲಿ ಅದು ಒಂದು ಏನಿದೆ? ಆ್ಯಂಬುಲೆನ್ಸ್ ಇದೆ ಅಲ್ವಾ? ಅದಕ್ಕೆ ಬಿಟ್ವೀನ್ ಅನ್ನುವಂಥ ಶಬ್ದವನ್ನು ಇಲ್ಲಿ ಬಳಸಲಾಗುತ್ತೆ. ಸರಿನಾ ಮಕ್ಕಳೇ? ಈ ರೀತಿಯಾಗಿ ಚಿತ್ರವನ್ನು ಗಮನಿಸಿ ಏನು ಮಾಡಬೇಕು? ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಇನ್ನು ನೆಕ್ಸ್ಟ್ ಒನ್, let us write a look at the pictures and answer the questions given below. ಈ ಚಿತ್ರಗಳನ್ನು ಗಮನಿಸಬೇಕು. ಒಟ್ಟು 5 ಚಿತ್ರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಚಿತ್ರಗಳನ್ನು ಗಮನಿಸಿ ಕೆಳಗಡೆ ಪ್ರಶ್ನೆಯನ್ನು ನೀಡಲಾಗಿದೆ, ಅವುಗಳನ್ನು ಉತ್ತರಿಸೋಣ. ನೋಡಿ, ಇಲ್ಲಿ ಮೊದಲನೆಯ ಚಿತ್ರದಲ್ಲಿ 2 ಹುಡುಗರು ಹೋಗ್ತಾ ಇದ್ದಾರೆ. ಒಬ್ಬ ಹುಡುಗನ ಮುಖ ತುಂಬ ದುಃಖದಲ್ಲಿದ್ದಾನೆ ಹುಡುಗ. ಹೌದಾ? ಇನ್ನೊಬ್ಬ ಹುಡುಗ ಆತನಿಗೆ ಏನೋ ಹೇಳ್ತಾ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೌದಾ? ಆ ಚಿತ್ರದ ಮೇಲೆ ಒಂದು ಪ್ರಶ್ನೆ ಇದೆ. ಏನಪ್ಪ ಆ ಪ್ರಶ್ನೆ ಅಂದರೆ, ವಾಟ್ ಈಸ್ ಲಬಾಂಗ್ ಡೂಯಿಂಗ್ ದ ಹೆಲ್ಪ್ ಹೀಸ್ injured friend and what will they do next? Answer is, Labang is helping his injured friend to walk. Next they will go to nearby clinic. Second one, ಇಲ್ಲಿ ನೋಡಿ, ಎರಡನೆಯ ಚಿತ್ರದಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಕ್ಲೀನ್ ಮಾಡ್ತಾ ಇದ್ದಾರೆ. ಸ್ವಚ್ಛತಾ ಕಾರ್ಯ ನಡೆದಿದೆ ಅಲ್ವಾ? ನೋಡಿ, ಇಲ್ಲಿ ಅವಳು ಕಿಟಕಿಯನ್ನು ಒರೆಸ್ತಾ ಇದ್ದಾಳೆ, ಇವಳು ಇಲ್ಲಿ ಒಂದು ಅಲ್ಮಾರಿಯನ್ನು ಒರೆಸ್ತಾ ಇದ್ದಾಳೆ, ಹಾಗೆ ಇಲ್ಲಿ ಹುಡುಗ ಕಸವನ್ನು ಹಾಕ್ತಾ ಇದ್ದಾನೆ. ಇದರ ಮೇಲೆ ಒಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರವನ್ನು ನೋಡೋಣ. ಸೆಕೆಂಡ್ ಒನ್, ವಾಟ್ ಆರ್ ಒಬ್ಯಾಂಗ್, ಮಾನ್ಯ ಆ್ಯಂಡ್ ಟೀನಾ ಡೂಯಿಂಗ್ ಆ್ಯಂಡ್ ವಾಟ್ ವಿಲ್ ದೇ ಡೂ ನೆಕ್ಸ್ಟ್? ಆನ್ಸರ್ ಇಸ್, ದೇ ಆರ್ ಕ್ಲೀನಿಂಗ್ ಅಪ್ ದೇರ್ ಕ್ಲಾಸ್ ರೂಮ್. ನೆಕ್ಸ್ಟ್ ದೇ ವಿಲ್ ಥ್ರೋ ದ ಗಾರ್ಬೇಜ್ ಇನ್ ಡಸ್ಟ್ಬಿನ್. ಇಲ್ಲಿ
ಇಲ್ಲಿ ಮೂರನೆಯ ಚಿತ್ರದಲ್ಲಿ ನೋಡಿ, ಒಬ್ಬ ಹುಡುಗಿ ಏನು ಮಾಡ್ತಾ ಇದ್ದಾಳೆ, ಅಜ್ಜಿಯನ್ನು ಇಲ್ಲಿ ರೋಡ್ ಕ್ರಾಸ್ ಮಾಡ್ತಾ ಇದ್ದಾಳೆ ಜಿಬ್ರಾಪಟ್ಟಿಯ ಮೇಲೆ. ಇದಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಏನಿದೆ ಅನ್ನೋದನ್ನು ಈಗ ನೋಡೋಣ. ಥರ್ಡ್ ಕ್ವೆಶ್ಚನ್, ವಾಟ್ ಈಸ್ Anna doing and what will the old lady do next? Answer, Anna is helping the old lady to cross the road. Next, the old lady will thank Anna and safely reach the other side of the road. ನೆಕ್ಸ್ಟ್ ನಾಲ್ಕನೇ ಚಿತ್ರ ಇಲ್ಲಿ ನೋಡಿ. ನಾಲ್ಕನೇ ಚಿತ್ರದಲ್ಲಿ ಏನು ಮಾಡ್ತಾ ಇದ್ದಾರೆ, ಮಕ್ಕಳೆಲ್ಲ ಕುಳಿತುಕೊಂಡು ಡ್ರಾಯಿಂಗನ್ನು ಬಿಡಿಸ್ತಾ ಇದ್ದಾರೆ ಅಲ್ವಾ. ಇಲ್ಲಿ ನೋಡಿ, ಹೌದಾ. ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, ವಾಟ್ ಆರ್ ಜಾಕೀರ್, ಗುಲ್ಪ್ರೀತ್ ಆ್ಯಂಡ್ ಗಿಲಾಶ್ರೀ ಡೂಯಿಂಗ್ ಆ್ಯಂಡ್ ವಾಟ್ ವಿಲ್ ದೇ ಡೂ ನೆಕ್ಸ್ಟ್? ಆನ್ಸರ್ ಇಸ್, ದೇ ಆರ್ ಮೇಕಿಂಗ್ ಎ ಡ್ರಾಯಿಂಗ್ ಟುಗೆದರ್. ನೆಕ್ಸ್ಟ್ ದೇ ವಿಲ್ ಪ್ರೆಸೆಂಟ್ ಇಟ್ ಟು ದ ಕ್ಲಾಸ್. ಇನ್ನು ಕೊನೆಯ ಚಿತ್ರ. ಈ ಚಿತ್ರದಲ್ಲಿ ಶಿಕ್ಷಕಿ ಅಂದರೆ ಟೀಚರ್ ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹೌದಾ, ಮಕ್ಕಳೆಲ್ಲರೂ ಉತ್ತರವನ್ನು ಹೇಳಲಿಕ್ಕೆ ಕೈಯನ್ನು ಮೇಲೆತ್ತಿದ್ದಾರೆ ಅಲ್ವಾ. ಈ ಚಿತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಏನಿದೆ ನೋಡೋಣ. ವಾಟ್ ಆರ್ ದ ಸ್ಟೂಡೆಂಟ್ಸ್ ಡೂಯಿಂಗ್ ಆ್ಯಂಡ್ ವಾಟ್ ವಿಲ್ ದ ಟೀಚರ್ ಡೂ ನೆಕ್ಸ್ಟ್? ಆನ್ಸರ್, ದ ಟೀಚರ್ ಈಸ್ ಆಸ್ಕಿಂಗ್ ಸಮ್ ಕ್ವೆಶನ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಆರ್ raising their hands to answer her. Next, the teacher will start the lesson or ask them more questions. ಅರ್ಥ ಆಯ್ತಾ? ಈ 5 ಚಿತ್ರಗಳಿಗೆ ಸಂಬಂಧಿಸಿರ್ತಕ್ಕಂಥ 5 ಪ್ರಶ್ನೆಗಳನ್ನು, ಉತ್ತರಗಳನ್ನು ಈಗ ನಾವು ತಿಳಿದುಕೊಂಡಿದ್ದೇವೆ. ಇನ್ನು ನೆಕ್ಸ್ಟ್ ಆ್ಯಕ್ಟಿವಿಟಿ, ಲೆಟ್ ಅಸ್ ಡೂ ವರ್ಕಿಂಗ್ ಟುಗೆದರ್. ಇಲ್ಲಿ ಏನು ಮಾಡಿದ್ದಾರೆ, ಒಂದು ನೋಡಿ, ಒಂದು ಚಿತ್ರವನ್ನು ಯಾವ ರೀತಿ ಪೇಪರ್ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್. ಮಟೀರಿಯಲ್ಸ್ ರಿಕ್ವೈರ್ಡ್: ಪ್ಲೇನ್ ಪೇಪರ್, ಪೆನ್ಸಿಲ್, ಪೆನ್, ಕ್ರೇಯಾನ್ಸ್ ಆರ್ ಎನಿ ಸ್ಕೆಚ್ ಪೆನ್ಸ್ ಆ್ಯಂಡ್ ಸೀಸರ್ಸ್. ಕತ್ತರಿ, ಹಾಗೆ ಒಂದು ಬಿಳಿ ಪೇಪರು, ಪೆನ್ಸಿಲ್ ಅಥವಾ ಪೆನ್ನನ್ನು ತೆಗೆದುಕೊಳ್ಬೋದು. ಇನ್ನು ಕ್ರೇಯಾನ್ಸ್, ಯಾವುದೇ ಕಲರ್ದು ಕ್ರೇಯಾನ್ಸ್ ಅಥವಾ ಪೆನ್, ಸ್ಕೆಚ್ ಪೆನ್ನನ್ನು ತೆಗೆದುಕೊಂಡು, ಕತ್ತರಿಯನ್ನು ತೆಗೆದುಕೊಂಡು ಈ ಒಂದು ಚಿತ್ರವನ್ನು ನಾವು ರೆಡಿ ಮಾಡಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಪೇಪರ್ ಕಟ್ಟಿಂಗನ್ನು ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ. ವರ್ಕಿಂಗ್ ಟುಗೆದರ್: ಕ್ರಿಯೇಟ್ ಯುವರ್ ಸಿಂಬಲ್ ಫಾರ್ ಟುಗೆದರ್ನೆಸ್ ಬೈ ಫಾಲೋಯಿಂಗ್ ದ ಸಿಂಪಲ್ ಸ್ಟೆಪ್ಸ್ ಗಿವನ್ ಬಿಲೋ ಆ್ಯಂಡ್ ಪೇಸ್ಟ್ ಎ ಪಿಕ್ಚರ್ ಆಫ್ ವಾಟ್ ಯು ಹ್ಯಾವ್ ಕ್ರಿಯೇಟೆಡ್ ಇನ್ ದ ಬಾಕ್ಸ್. ಇಲ್ಲಿ ನೋಡಿ, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರುವಂತೆ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವ ರೀತಿ ಮಾಡೋದನ್ನು ನಾನು ಕೊನೆಯಲ್ಲಿ ತೋರಿಸ್ತೀನಿ. ಈಗ ನಿಮ್ಗೆ ಓದುತ್ತಾ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಟೇಕ್ ಎ ಶೀಟ್ ಆಫ್ ಪೇಪರ್ ಆ್ಯಂಡ್ ಫೋಲ್ಡ್ ಇಟ್ ದಿಸ್ ವೇ. ಮೊದಲನೇದಾಗಿ ಒಂದು ಪೇಪರನ್ನು ತೆಗೆದುಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಸೆಕೆಂಡ್ ಒನ್, ಡ್ರಾ ಒನ್ ಸೈಡ್ ಆಫ್ ಎ ಬಾಡಿ ಇನ್ಕ್ಲೂಡಿಂಗ್ ಹೆಡ್, ನೆಕ್, ಹ್ಯಾಂಡ್, ಡ್ರೆಸ್, ಲೆಗ್ ಆ್ಯಂಡ್ ಶೂ. ಯು ಕ್ಯಾನ್ ಡ್ರಾ ಎ ಬಾಯ್ ಆರ್ ಎ ಗರ್ಲ್. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರುವಂತೆ ಒನ್ ಸೈಡ್ ಏನು ಮಾಡಬೇಕು, ಚಿತ್ರವನ್ನು ಬರಿಬೇಕು. ನೆಕ್ಸ್ಟ್, ಕಟ್ ದ ಪೇಪರ್ ಅಲಾಂಗ್ ದ ಡ್ರಾಯಿಂಗ್ ವಿತ್ ಸೀಸರ್ಸ್. ಕತ್ತರಿಯಿಂದ ನಾವು ತೆಗೆದಿರ್ತಕ್ಕಂಥ ಚಿತ್ರದ ಮೂಲಕ ಏನು ಮಾಡಬೇಕು, ಕತ್ತರಿಯಿಂದ ಅದನ್ನು ಕಟ್ ಮಾಡಬೇಕು. ಫೋರ್ತ್ ಒನ್, ಅನ್ಫೋಲ್ಡ್ ದ ಪೇಪರ್ ಜೆಂಟ್ಲಿ. ಆ ಪೇಪರನ್ನು ಬಿಚ್ಚಬೇಕು. ಬಿಚ್ಚಿದಾಗ ಈ ರೀತಿಯಾಗಿ ಕೈಯನ್ನು ಜೊತೆಯಾಗಿ ಹಿಡಿದಿರ್ತಕ್ಕಂಥ ಗೊಂಬೆಗಳ ಚಿತ್ರ ನಾವು ಯಾವ ರೀತಿ ಬಿಡಿಸಿರ್ತೀವಲ್ಲ ಆ ರೀತಿ ಅದು ಬರುತ್ತದೆ. ನೆಕ್ಸ್ಟ್ ಫಿಫ್ತ್ ಒನ್, ಕಲರ್ ಇಟ್ ಬೇಸ್ಡ್ ಆನ್ ಯುವರ್ ಚಾಯ್ಸ್ ವಿತ್ ಕ್ರೇಯಾನ್ಸ್ ಆರ್ ಸ್ಕೆಚ್ ಪೆನ್ಸ್. ನೋಡಿ, ನೀವು ಈ ರೀತಿಯಾಗಿ ಸ್ಕೆಚ್ ಪೆನ್ ಮೂಲಕ ಅಥವಾ ಒಂದು ಕ್ರೇಯಾನ್ಸ್ ಮೂಲಕ ಅವುಗಳಿಗೆ ಕಲರನ್ನು ಮಾಡಬಹುದು ಅಂತ ಹೇಳ್ತಾರೆ. ಈಗ ನಾನು ಯಾವ ರೀತಿ ಒಂದು ಪೇಪರ್ ಬೊಂಬೆಯನ್ನು ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಒಂದು ವೈಟ್ ಶೀಟನ್ನು ತೆಗೆದುಕೊಳ್ಬೇಕು. ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ ಮಧ್ಯದಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಒಂದು ವೈಟ್ ಶೀಟನ್ನು ಮಧ್ಯದಲ್ಲಿ ನಾನೇನು ಮಾಡ್ತೀನಿ, ಹೀಗೆ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ನೋಡಿ, ಇದನ್ನು ಕಟ್ ಮಾಡಿ ತೆಗೆದುಕೊಳ್ತೀನಿ. ಇದಲ್ವಾ?
ಈ ಒಂದು ಭಾಗವನ್ನು ಮಾತ್ರ ನಾನಿಲ್ಲಿ ತೆಗೆದುಕೊಂಡು ಮತ್ತೆ ಅದನ್ನು ಫೋಲ್ಡ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ನಾವು ಫೋಲ್ಡ್ ಮಾಡಿದಾಗ ಇನ್ನೂ ಕತ್ತರಿಸೋದಿಲ್ಲ. ಅದೇ ರೀತಿಯಾಗಿ ಹೀಗೆ ಮತ್ತೊಂದು ಭಾಗವನ್ನು ನಾನು ಮಡಿಸ್ತೀನಿ. ನಾವು ಎಷ್ಟು ಸಾರಿ ಮಡಿಸಿದ್ರೂ ಕೂಡ ಹೀಗೆ ಫೋಲ್ಡ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ನಾವು ಫೋಲ್ಡ್ ಮಾಡಿ ಒಂದು ಚಿತ್ರವನ್ನು ಬಿಡಿಸಬೇಕು. ಯಾವ ಕಡೆ ಅಂದ್ರೆ ಈ ಭಾಗ ಮಡಿಸಿರ್ತೀವಲ್ವ, ಈ ಭಾಗದಲ್ಲಿ ಅದನ್ನು ಚಿತ್ರವನ್ನು ಬಿಡಿಸಬೇಕು. ನೋಡಿ, ಈಗ ತಲೆಯ ಭಾಗವನ್ನು ನಾನು ಬಿಡಿಸ್ತೀನಿ. ಅದೇ ರೀತಿಯಾಗಿ ಕೈ, ಹೀಗೆ ನಾನು ಚಿತ್ರವನ್ನು ಬಿಡಿಸಿದ್ದೇನೆ. ಇನ್ನೇನು ಮಾಡ್ತೀನಪ್ಪ ಅಂದ್ರೆ ಅದೇ ಚಿತ್ರವನ್ನು ನಾನು ಒಂದು ಸೈಡ್ ಅಷ್ಟೇ ಬಿಡಿಸಿದ್ದೀನಿ. ನೋಡಿ, ಆ ಭಾಗವನ್ನು ನಾನು ಏನು ಮಾಡ್ತೀನಿ, ಸೀಸರ್ನ ಸಹಾಯದಿಂದ, ಕತ್ತರಿಯ ಸಹಾಯದಿಂದ ಕಟ್ ಮಾಡ್ತೀನಿ. ಈ ರೀತಿಯಾಗಿ ಅದನ್ನು ಏನು ಮಾಡಬೇಕಪ್ಪ ಅಂದ್ರೆ ಕತ್ತರಿ ಸಹಾಯದಿಂದ ನಾವು ಯಾವ ರೀತಿ ಒಂದು ಸ್ಕೆಚ್ ಹಾಕಿರ್ತೀವಲ್ವ ಅದೇ ರೀತಿ ಅದರ ಸುತ್ತಲೂ ಕಟ್ ಮಾಡಬೇಕು. ಆಮೇಲೆ ಕಟ್ ಮಾಡಿದ ನಂತರ ಈ ರೀತಿ ಅದನ್ನು ಓಪನ್ ಮಾಡಬೇಕು. ನೋಡಿ, ಹೀಗೆ ಓಪನ್ ಮಾಡಿದಾಗ ಅದೇನಾಗುತ್ತಪ್ಪ ಅಂದ್ರೆ ಆ ಚಿತ್ರದಲ್ಲಿ ತೋರಿಸಿರುವಂತೆ ನೋಡಿ, ಇಲ್ಲಿ ಹ್ಯಾಂಡ್ಸ್ ಏನಾಗಿದೆ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಹ್ಯಾಂಡ್ಸ್ ಇವೆರಡೂ ಕಡೆ ಜಾಯಿಂಟ್ ಆಗಿದೆ ಅಲ್ವಾ. ಈ ಒಂದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ತೋರಿಸಿರುವಂತೆ ನೋಡಿ, ಇಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ತೋರಿಸಿರುವಂತೆ ಹ್ಯಾಂಡ್ಸ್ ಏನಾಗಿದೆ, ಇಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ಚಿತ್ರದಲ್ಲಿ ಜಾಯಿಂಟ್ ಆಗಿದೆ ಅಲ್ವಾ. ಇದನ್ನು ಕೂಡ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಅಷ್ಟೇ ಅಲ್ಲದೆ ನೀವೇನು ಮಾಡ್ಬೋದಪ್ಪ ಅಂದರೆ ಈ ಭಾಗದಲ್ಲಿ ನೀವು ಸ್ಕರ್ಟ್ಗೆ ಕಲರನ್ನು ಕ್ರೇಯಾನ್ಸ್ ಮೂಲಕ ಅಥವಾ ಸ್ಕೆಚ್ ಪೆನ್ ಮೂಲಕ ಕಲರನ್ನು ಮಾಡ್ಕೋಬಹುದು. ಸರಿನಾ? ಹಾಗೆ ಇನ್ನು ಲಾಸ್ಟಿಗೆ ಏನಿದೆಯಪ್ಪ ಅಂದ್ರೆ ಪೇಸ್ಟ್ ಎ ಪಿಕ್ಚರ್ ಆಫ್ ವಾಟ್ ಯು ಹ್ಯಾವ್ ಕ್ರಿಯೇಟೆಡ್. ನೀವು ಯಾವ ಒಂದು ಚಿತ್ರವನ್ನು ಈಗ ಮಾಡಿದ್ದೀರಲ್ವ, ಇದನ್ನು ನೀವಲ್ಲಿ ಅಂಟಿಸ್ರಿ. ಈ ಒಂದು ಖಾಲಿ ಭಾಗದಲ್ಲಿ ಇಲ್ಲಿ ಕೊಟ್ಟಿದ್ದಾರಲ್ವ, ಈ ಒಂದು ಸ್ಥಳದಲ್ಲಿ ಅದನ್ನು ನೀವೇನು ಮಾಡಬೇಕು, ಪೇಪರ್ ಕಟ್ಟಿಂಗನ್ನು ಅಂಟಿಸಬಹುದು ಅಂತ ಹೇಳಿದ್ದಾರೆ. ಇಲ್ಲಿಗೆ ಈ ಒಂದು ಪಾಠದ ನಂತರದಲ್ಲಿ ಬರ್ತಕ್ಕಂಥ ಎಲ್ಲ ಆ್ಯಕ್ಟಿವಿಟಿಗಳು ಟುಗೆದರ್ ವಿ ಕ್ಯಾನ್ ನೋಡಿ, ಈ ರೀತಿಯಾಗಿ ಟುಗೆದರ್ ವಿ ಕ್ಯಾನ್ ಪಾಠದ ನಂತರದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ, ಆ್ಯಕ್ಟಿವಿಟಿಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಹಾಗೆ ಈ ಆ್ಯಕ್ಟಿವಿಟಿಯನ್ನು ಮಾಡಿ ನೋಡಿ. ಸರಿನಾ? ಎಲ್ಲರಿಗೂ ಧನ್ಯವಾದಗಳು. ಅಷ್ಟೇ ಅಲ್ಲದೆ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.